ಹಣ ಮಾಡೋದಕ್ಕೆ ಅಂತ ಸುಮಾರು ಜನ ಈ ಥರ ಅಡ್ಡದಾರಿಗಳನ್ನ ಹಿಡಿತಾರೆ. ಈ ಖತರ್ನಾಕ್ಗಳು ಇಲ್ಲಿ ಹಿಡಿದಿರ್ತಕ್ಕಂಥ ಅಡ್ಡದಾರಿ ಹೆಂಗಿದೆ ಗೊತ್ತಾ? ಭ್ರಷ್ಟ ಅಧಿಕಾರಿಗಳದ್ದು ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಲೋಕಾಯುಕ್ತ ಹೆಸರಿನಲ್ಲಿ ಫೋನ್ ಮಾಡಿಬಿಟ್ಟು ಧಮಕಿ ಹಾಕೋದು. ನಾನೇ ಲೋಕಾಯುಕ್ತ ನ್ಯಾಯಾಧೀಶ, ನೀವೆಲ್ಲ ಭ್ರಷ್ಟಾಚಾರ ಮಾಡಿದ್ದೀರಾ, ಕೇಸ್ ಮುಚ್ಚಾಕಬೇಕು ಅಂದರೆ ಇಷ್ಟು ದುಡ್ಡು ಕೊಡಬೇಕು, ಹಾಗೆ ಹೀಗೆ ಅಂತ ಮಾಡಿ ಕೆಲವು ದುಡ್ಡನ್ನು ಕೂಡ ಇಸ್ಕೊಂಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಹೆಂಗೆ ಐಡಿಯಾ ಮಾಡ್ತಾ ಇದ್ರು, ಯಾರು ಇವರು ಬಲೆಗೆ ಬಿದ್ದಿರ್ತಕ್ಕಂಥದ್ದು, ಬನ್ನಿ ನೋಡೋಣ. ಲೋಕಾಯುಕ್ತ ಉಪಲೋಕಾಯುಕ್ತ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್, ಟ್ರೂ ಕಾಲರ್ನಲ್ಲಿ ಬಯಲಾಯ್ತು ಸತ್ಯ. ಅಧಿಕಾರಿಗಳಿಂದ ಹಣ ಪೀಕಲು ಮಾಸ್ಟರ್ ಪ್ಲಾನ್. ನೋಡಿ, ಹೀಗೆ ಕರೆ ಬಂದ್ರೆ ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಜಸ್ಟಿಸ್ BS ಪಾಟೀಲ್ ಹಾಗೂ ಲೋಕಾಯುಕ್ತ ಫಣೀಂದ್ರ ಅಂತ ತೋರಿಸುತ್ತೆ. ಇದನ್ನ ನೋಡಿದ್ರೆ ಯಾವುದೇ ಅಧಿಕಾರಿಗಾದ್ರೂ ಇರಪ್ಪ, ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಕರೆ ಮಾಡ್ತಿದ್ದಾರೆ, ಕರೆ ಸ್ವೀಕರಿಸ್ಬಿಡೋಣ ಅನ್ನೋದಂತೂ ಸತ್ಯ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವಂಚಕರು ಕರೆ ಮಾಡಿ ನೀವು ಕಾರ್ಯನಿರ್ವಹಿಸುವಂತಹ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಕೆಲಸ ಆಗ್ತಿದೆ ಅಂಥೇಳಿ ಕೇಳಿ ನಿಮ್ಮ ಮೇಲೆ ಲಂಚ ಸ್ವೀಕಾರದ ಆರೋಪ ಬಂದಿದೆ ಅಂಥೇಳಿ ಬೆದರಿಕೆ ಹಾಕ್ತಿದ್ರಂತೆ. ಅಷ್ಟೇ ಅಲ್ಲದೆ ಲೋಕಾಯುಕ್ತ ದಾಳಿ ತಡಿಬೇಕು ಅಂದ್ರೆ ಇಂತಿಷ್ಟು ಹಣ ಕೊಡಬೇಕು ಅಂಥೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ. ನ್ಯಾಯಮೂರ್ತಿಗಳ ಹೆಸರನ್ನೇ ಬಳಕೆಯನ್ನು ಮಾಡಿಕೊಂಡು ಹಣ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಲೋಕಾಯುಕ್ತದ ಹೆಸರನ್ನು ಬಳಕೊಂಡಿದ್ದಾರೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಫೋನನ್ನು ಮಾಡಿ ಬೆದರಿಕೆಯನ್ನು ಮಾಡುವಂಥದ್ದು, ಬೆದರಿಕೆಯನ್ನು ತೋರಿಸಿ ಅದಾದ ಬಳಿಕ ಹಣವನ್ನು ವಸೂಲಿ ಮಾಡುವಂಥ ಒಂದಷ್ಟು ಕೆಲಸಕ್ಕೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ AAEE ವೆಂಕಟೇಶ್ ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ ಕರೆಯನ್ನು ಮಾಡಿ ಅವರಿಗೆ ಬೆದರಿಕೆ ಹಾಕಿರುವಂಥದ್ದು ಮತ್ತು ಹಣಕ್ಕೆ ಡಿಮ್ಯಾಂಡನ್ನು ಮಾಡಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಕಲಿ ಜಸ್ಟಿಸ್ಗಳ ಹಾವಳಿಗೆ ಬೆಸ್ತು ಬಿದ್ದ ಅಧಿಕಾರಿಗಳು AEEಗೆ ಕರೆ ಮಾಡಿ ನಕಲಿಗಳ ಟಾರ್ಚರ್. ಇನ್ನು ಮೊಬೈಲ್ ನಂಬರ್ ಜಸ್ಟಿಸ್ BS ಪಾಟೀಲ್ ಹಾಗೂ ಉಪಲೋಕಾಯುಕ್ತ ಫಣೀಂದ್ರ ಅವರದ್ದಲ್ಲ ಅನ್ನೋ ತಿಳಿದ AEEಗೆ ಸೈಬರ್ ಚೋರರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಇದರಿಂದ ಅನುಮಾನಗೊಂಡು ನೇರವಾಗಿ ಲೋಕಾಯುಕ್ತ ಕಚೇರಿಗೆ BBMPಯ AEE ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದಾರೆ. ಜಸ್ಟಿಸ್ಗಳ ಗೌರವಕ್ಕೆ ಧಕ್ಕೆ ತಂದಿರುವ ಹಾಗೂ ಹೆಸರು ದುರ್ಬಳಕೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಜಸ್ಟಿಸ್ ಪರವಾಗಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದೊಡ್ಮನಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರೋ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಈ ಆರೋಪಿಗಳೆಲ್ಲ ಕೂಡ ಲೋಕಾಯುಕ್ತ BS ಪಾಟೀಲ್ ಅವರು ಮತ್ತು ಉಪಲೋಕಾಯುಕ್ತ ಫಣೀಂದ್ರ ಅವರ ಹೆಸರನ್ನು ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಇಂಟರ್ನೆಟ್ನ ಕರೆಯನ್ನು ಮಾಡುವಂಥದ್ದು, ಜೊತೆಗೆ ಇಂಟರ್ನೆಟ್ನ ಕರೆಯನ್ನು ಮಾಡಿ ಯಾವುದೇ ರೀತಿಯ ಸುಳಿವು ಸಿಗದೇ ಇರೋ ರೀತಿಯಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡಿ ಹಣವನ್ನು ವಸೂಲಿ ಮಾಡುವಂಥ ಒಂದಷ್ಟು ಮಾಹಿತಿಗಳನ್ನು ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಜೊತೆಗೆ ಈ ಮಾಹಿತಿಯನ್ನು ತಿಳಿದಂಥ ವಿಧಾನಸೌಧ ಪೊಲೀಸರು ಪ್ರಕರಣವನ್ನು ದಾಖಲನ್ನು ಮಾಡ್ಕೊಂಡಿದ್ದಾರೆ. ದಾಖಲನ್ನು ಮಾಡಿಕೊಂಡು ಯಾರೋ ಆರೋಪಿ, ಜೊತೆಗೆ ಈತನ ಇಂಟರ್ನೆಟ್ ಕಾಲ್ ಮಾಡಲಿಕ್ಕೆ ಯಾರು ಸಹಾಯವನ್ನು ಮಾಡಿದ್ದಾರೆ, ಜೊತೆಗೆ ಯಾವುದಾದ್ರೂ ಅಧಿಕಾರಿಗೆ ಬೆದರಿಕೆ ಹಾಕಿ ಹಣವನ್ನು ವಸೂಲಿ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಈಗ ವಿಧಾನಸೌಧ ಪೊಲೀಸರು ಮಾಡ್ತಾ ಇರುವಂಥದ್ದು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.